ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಮಧ್ಯವರ್ತಿಗಳ ಕಳ್ಳಾಟ ಬಯಲು ಮಾಡಲು ಕಚೇರಿ ಹೊರಗಡೆ ಚೇರ್ ಹಾಕಿ ಕುಳಿತ ಪಟ್ಟಣ ಪಂಚಾಯತಿ ಸಿಇಒ ಭಾಗ್ಯಮ್ಮ. ಬಿಎ ನಾರಾಯಣಗೌಡರನ್ನು ಹಾಗೂ ಕಾರ್ಯಕರ್ತರುಗಳನ್ನು ಕಾನೂನು ಬಾಹಿರವಾಗಿ ಬಂಧಿಸಿರುವುದನ್ನು ಖಂಡಿಸಿ ಕರವೆಯಿಂದ ಪ್ರತಿಭಟನೆ. ಕುಡ್ಚಿ ಪಟ್ಟಣದಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಕುಡ್ಚಿ ಡ್ರೈವರ್ ವೆಲ್ಫೇರ್ ಅಸೋಸಿಯೇಷನ್ ಇವರಿಂದ ರಸ್ತೆ ತಡೆದು ಪ್ರತಿಭಟನೆ. ಕೃಷ್ಣರಾಜಪೇಟೆ ತಾಲೂಕಾ ಕಿಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಮನಹಳ್ಳಿ ಬೀಚನಹಳ್ಳಿ ಗ್ರಾಮದಲ್ಲಿ ಬೀಗ ಮುರಿದು 17 ಕುರಿಗಳ ಕಳ್ಳತನ. ಸುದ್ದಿಯ ವಿವರಗಳು. ಅಧಿಕಾರಿಗಳ ಕಳ್ಳಾಟ, ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಪಟ್ಟಣ ಪಂಚಾಯತಿ ಸದಸ್ಯರು ಹಾಗೂ ಸಾರ್ವಜನಿಕರ ದೂರಿನ ಅನ್ವಯ ಕೆಲವು ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳ ಕಳ್ಳಾಟ ಬಯಲು ಮಾಡಲು ಕಚೇರಿಯ ಹೊರಗಡೆ ಪಟ್ಟಣ ಪಂಚಾಯತಿ ಸಿಇಒ ಭಾಗ್ಯಮ್ಮ ಚೇರ್ ಹಾಕಿ ಕುಳಿತರು. ಸಾರ್ವಜನಿಕರ ಮನೆಗಳಿಗೆ ಸಂಬಂಧಿಸಿದ ಈ ಖಾತೆ ಕುಡಿಯುವ ನೀರಿನ ಸಮಸ್ಯೆ, ವಾರ್ಡ್ಗಳ ಸಮಸ್ಯೆ ಸ್ಥಳದಲ್ಲಿ ಪರಿಹಾರಕ್ಕೆ ಪಣ ಹಿಡಿದರು. ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಕಚೇರಿಗೆ ಅಲೆಬಾರದು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಭಾಗ್ಯಮ್ಮ ಹೇಳಿದರು. ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಕೊರಟಗೆರೆ ಪಟ್ಟಣದ ಅಭಿವೃದ್ಧಿಗೆ ಯಾವ ಕೆಲಸಗಳು ಕುಂಠಿತಗೊಂಡಿವೆ, ಆ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವಂತೆ ಶಾಸಕರು ತಿಳಿಸಿದರು. ಅವರ ಮಾಹಿತಿ ಮೇರೆಗೆ ಈಗಾಗಲೇ ಎಲ್ಲ ಕೆಲಸಗಳಿಗೆ ಚಾಲನೆ ನೀಡಲಾಗುತ್ತದೆ. ಆದಷ್ಟು ಬೇಗ ಪಟ್ಟಣದ ಎಲ್ಲ ಅಭಿವೃದ್ಧಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎಂದರು. ಸಾರ್ವಜನಿಕರಿಂದ ಬಂದಿದ್ದ 130 ಅರ್ಜಿಗಳಿಗೆ 3 ದಿನಗಳಲ್ಲಿ ಪರಿಹಾರ ಒದಗಿಸುವುದಾಗಿ ಮುಖ್ಯಾಧಿಕಾರಿ ಭರವಸೆ ನೀಡಿದರು. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಭಾಗ್ಯಮ್ಮಗೆ ಸದಸ್ಯರು ಹಾಗೂ ಸಾರ್ವಜನಿಕರು ಸಾಥ್ ನೀಡಿದರು. ಎಲ್ರಿಗೂ ನಮಸ್ಕಾರ. ಈ ದಿನ ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಂದ ಕಂದಾಯ ವಿಭಾಗ ಮತ್ತು ಏನು ನೀರು ಸರಬರಾಜು ವಿಭಾಗದಲ್ಲಿ ಅನೇಕ ದೂರುಗಳು ಬರ್ತಾ ಇರ್ತವೆ. ಹಾಗಾಗಿ ಏನು ಆ ದೂರುಗಳ ಬಗ್ಗೆ ಖುದ್ದು ಪರಿಶೀಲನೆ ಮಾಡೋದಕ್ಕೆ ಅಂತೇಳಿ ನಾನು ನನ್ನ ಶಾಖೆಯಲ್ಲಿದ್ದರೆ ಕೆಲವು ನನ್ನ ಗಮನಕ್ಕೆ ಬರ್ದಂಗೆ ಸಾರ್ವಜನಿಕರಿಂದ ಬರೋ ದೂರುಗಳು ನನ್ನ ಗಮನಕ್ಕೆ ಬರ್ದಂಗೆ ಇದ್ದಾವೆ. ಹಾಗಾಗಿ ಎಲ್ಲ ದೂರುಗಳನ್ನ ಪರಿಶೀಲನೆ ಮಾಡಿ ತಕ್ಷಣ ಕ್ರಮ ತಗೊಳ್ಳೋಣ ಅಂತೇಳ್ಬಿಟ್ಟು ನಾನು ಇಲ್ಲಿ ಏನು ಹೊರಗಡೆನೇ ಬಂದು ಆಫೀಸ್ ಹೊರಗಡೆನೇ ಚೇಂಬರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದನ್ನು ಆದಷ್ಟು ನಮ್ಮಲ್ಲಿ ಏನೇನು ಪಟ್ಟಣ ಪಂಚಾಯಿತಿಯಲ್ಲಿ ಈಗ ಬಾಕಿ ಇದ್ದಾವೆ, ಯಾವುದೇ ಶಾಖೆ ಅರ್ಜಿಗಳಾಗ್ಬೋದು, ತ್ವರಿತವಾಗಿ ವಿಲೇವಾರಿ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ನಾನು ಇಲ್ಲೇ ಕೆಲಸ ನಿರ್ವಹಿಸೋದಕ್ಕೆ ಅರೇಂಜ್. ಬೆಳಗ್ಗಿನಿಂದ ಎಷ್ಟು ಅರ್ಜಿಗಳೇನಾದರೂ ಬಂದಿದೆ? ಬೆಳಗ್ಗೆಯಿಂದ ಕಂದಾಯ ವಿಭಾಗದ್ದು 8 ಅರ್ಜಿಗಳು ಬಂದಿದೆ. 8 ಕೂಡ ಅದೆಲ್ಲನೂ ಈಸೊತ್ತುವಾಗಿ ಅದರ ಬಗ್ಗೆ ಕ್ರಮ ಆಗಿದೆ ಸರ್. ಈಗ 4 ಗಂಟೆಗೆ ಅವರಿಗೆ ಸಾರ್ವಜನಿಕರಿಗೆ 8 ಈಸೊತ್ತುಗಳನ್ನ ಕೊಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ. ಆಮೇಲೆ ಹಾಗೇ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕೋರ್ಟ್ ಮುಂಭಾಗ ಆ ನಮ್ಮ ಸದಸ್ಯರುಗಳಿಂದಲೂ ಬಂದಿತ್ತು, ಸಾರ್ವಜನಿಕರಿಂದ ಕೂಡ ಬಂದಿತ್ತು. ಅದು ಈಗಲೇ ಕ್ರಮ ತಗೊಂಡು JCB ಇಂದ ಪೂರ್ತಿ ಚರಂಡಿಯಲ್ಲಿರೋ ಹೂಳನ್ನೆಲ್ಲ ತೆಗೆಸ್ಬಿಟ್ಟು ಆಮೇಲೆ ಇನ್ನೂ ಏನು ಮೆನ್ ಕಡೆಯಿಂದ ಕೆಲಸ ಮಾಡಿಸ್ಬೇಕು ಅದನ್ನು ಒಪ್ಪಂದ ಕೊಟ್ಬಿಟ್ಟು ನಾಳೆನೇ ಅದರ ಕ್ಲಿಯರ್ ಮಾಡಿಸೋದಕ್ಕೆ ಕ್ರಮ ತಗೊಂಡಿದ್ದೀವಿ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ಈಗಾಗಲೇ ಏನು ಕಂದಾಯ ಇತ್ತು ಅಂಗಡಿ ಮಳಿಗೆದು ಇವತ್ತು ಸುಮಾರು 2.5 ಲಕ್ಷ ಬಾಕಿ ಇರುವ ಅಂಗಡಿ ವಸೂಲಿ ಮಾಡ್ಕೊಂಡು ಬಂದಿದ್ದೀವಿ. ಹಾಗೂ ಕಂದಾಯ ಬಾಕಿ ಇರೋ ಎಲ್ಲ ಮಾಲೀಕರಿಗೂ ಕೂಡ ನೋಟಿಸ್ ಕೊಟ್ಟು ತಿಳುವಳಿಕೆ ಪತ್ರ ಕೊಟ್ಟು ಕಂದಾಯ ವಸೂಲಿ ಮಾಡೋದಕ್ಕೆ ಕ್ರಮ ತಗೊಂಡಿದ್ದೀವಿ. ಕೊರಟಗೆರೆ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕದ ವತಿಯಿಂದ ಪಟ್ಟಣದ KSRTC ಬಸ್ ನಿಲ್ದಾಣದಿಂದ ಮುಖ್ಯ ರಸ್ತೆಯಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ತಾಲೂಕಾ ಕಚೇರಿಯವರೆಗೆ ಧಾವಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ 3000 ವರ್ಷಗಳ ಇತಿಹಾಸವಿರುವ ಕನ್ನಡ ನುಡಿ ಕರ್ನಾಟಕದಲ್ಲಿ ಸೊರಗಿ ಹೋಗುವಂತಾಗಿದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿಗೆ ಹೊಟ್ಟೆಪಾಡಿಗಾಗಿ ಗುಳೆ ಬಂದಿರುವ
ಪರಭಾಷಿಕರು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಬಹುತೇಕ ಎಲ್ಲಾ ನಗರಗಳು, ಪಟ್ಟಣಗಳು, ಹೋಬಳಿ ಕೇಂದ್ರಗಳಲ್ಲಿ ಈಗ ಪರಭಾಷಿಕ ವ್ಯಾಪಾರಿಗಳಿಲ್ಲದೆ ಅರ್ಭಟವಾಗಿ ಹೋಗಿದೆ. ಕರ್ನಾಟಕದಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕ ಕನ್ನಡದಲ್ಲಿ ಇರಬೇಕು ಎಂಬ ಸರ್ಕಾರಿ ಆದೇಶಗಳು, ಸುತ್ತೋಲೆಗಳು ಇದ್ದರೂ ಈ ಹಿನ್ನೆಲೆಯಲ್ಲಿ ನಾಡ ಪ್ರೇಮಿಗಳು ಸಾವಿರಾರು ಪ್ರತಿಭಟನೆಗಳನ್ನು ನಡೆಸುತ್ತಾ ಬಂದಿದ್ದರು. ಈ ಪರಭಾಷಿಕ ಉದ್ಯಮಿಗಳು, ವ್ಯಾಪಾರಿಗಳು ಉದ್ದಟತನದಿಂದ ವರ್ತಿಸುತ್ತಾ ಕನ್ನಡವನ್ನು ಕಡೆಗಣಿಸುತ್ತಾ ಬಂದಿದ್ದಾರೆ. ಇನ್ನು ಕೆಲವರು ಕಾಟಾಚಾರಕ್ಕೆ ಎಲ್ಲೋ ಒಂದು ಮೂಲೆಯಲ್ಲಿ ಪುಟ್ಟದಾಗಿ ಕನ್ನಡದಲ್ಲಿ ಬರೆದು ಇಂಗ್ಲಿಷ್ನಲ್ಲಿ ನಾಮಫಲಕಗಳನ್ನು ರಾಜರೋಷವಾಗಿ ಪ್ರದರ್ಶಿಸುತ್ತಿದ್ದಾರೆ. ಆದರೆ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 25 ವರ್ಷಗಳಿಂದ ಕಡ್ಡಾಯ ಕನ್ನಡದ ನಾಮಫಲಕಗಳಿಗಾಗಿ ಒತ್ತಾಯಿಸುತ್ತಾ ಬಂದಿದೆ. ಎಡಬಿಡದೆ ಹೋರಾಟವನ್ನು ಕೈಗೊಳ್ಳುತ್ತಾ ಬಂದಿದೆ. ನಮ್ಮ ಹೋರಾಟದಿಂದಲೇ ಬೆಂಗಳೂರಿನಲ್ಲಿ ಮತ್ತು ಇತರ ನಗರಗಳಲ್ಲಿ ಅಷ್ಟೋ ಇಷ್ಟೋ ಕನ್ನಡ ನಾಮಫಲಕಗಳು ಉಳಿದುಕೊಂಡಿವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ವಲಸೆ ಬಂದವರ ಕಾಟ ಅತಿನಿಮಿಷವಷ್ಟು ಹೆಚ್ಚಾಗಿದೆ. ಕನ್ನಡದ ನಾಮಫಲಕವೂ ಇಲ್ಲ, ಕನ್ನಡದಲ್ಲಿ ವ್ಯವಹಾರವೂ ಇಲ್ಲದಂತಾಗಿದೆ. ಜೊತೆಗೆ ಪರಭಾಷಿಕರ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗವೂ ಇಲ್ಲ. ಅದಕ್ಕಿಂತ ದೊಡ್ಡ ದುರ್ದೈವವೆಂದರೆ ಕನ್ನಡಿಗರ ಉದ್ಯಮಗಳಲ್ಲೂ ಪರಭಾಷಿಕರು ಸೇರಿಕೊಂಡು ಕನ್ನಡ ಮಾಲೂಮ್ ನಹಿಂ, ಹಿಂದಿ ಮೇ ಬಾತ್ ಕರೋ ಎಂದು ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕುತ್ತಿದ್ದಾರೆ. ಕನ್ನಡಿಗರ ಆ ಸ್ಥಿತಿಯನ್ನು ಅಪಮಾನಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ಜಯಸಿಂಹರಾವ್, ಹೋಬಳಿ ಅಧ್ಯಕ್ಷರುಗಳಾದ ಹರೀಶ್ ಮಲ್ಲೇಕಾವ್, ಶಿವಕುಮಾರ್, ಕೋದಂಡ ರಾಮಯ್ಯ ಕಸಬಾ, ಗಂಗನ್ ಹೊಳವನಹಳ್ಳಿ, ಆನಂದ್, ನಗರಾಧ್ಯಕ್ಷ ಸಹ ಕಾರ್ಯದರ್ಶಿ ಮಂಜುನಾಥ್, ವಿಜಯಕುಮಾರ್, ಮಾರುತಿ, ಸಿದ್ದರಾಜು, ನರಸಿಂಹರಾಜು, ಹರೀಶ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರನ್ನ ಬಂಧಿಸಿರ್ತಾರೆ. ಅದು ಕಾನೂನು ಬಾಹಿರವಾಗಿ ಬಂಧಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು. ಮತ್ತು ಅವರು ಯಾವುದೇ ಹೋರಾಟ, ನಾಡು, ನುಡಿ, ಜಲ ಎಲ್ಲದಕ್ಕೂ ತನ್ನ ಜೀವ ಅರ್ಪಣೆ, ಅವ್ರಿಗೇನು ಅರ್ಪಣೆ ಮಾಡೋರೆ, ಹೋರಾಟ ಅನ್ನೋ ಒಂದು ಕಿಚ್ಚು ಅವರಲ್ಲಿ ಐತೆ. ಆದರೆ ಸರ್ಕಾರ ನಮಗೆ ಅದು ಕೊಡ್ತಾ ಇಲ್ಲ. ನಾಮಫಲಕ ಅಧ್ಯಯನ ಸರ್ಕಾರನೇ ಅದು ಹೊಡೆಸಿದೆ. ಅದನ್ನು ವಿರುದ್ಧವಾಗಿ ನಾವು ಹೋರಾಟ ಮಾಡೋದಂಥ ಬೇರೆ ಭಾಷೆಗಳಿಗೆ ಇದು ಕೊಡ್ತಾರೆ ಹೊರತು ನಮ್ಮ ಭಾಷೆ, ನಮ್ಮ ನೆಲ, ಜಲ, ನುಡಿ, ನಮ್ಮ ನಾಮಫಲಕ ಮಾಡಿ 60 ಅಂತ ಕೇಳ್ಕೊಟ್ರು ಕೂಡ ಅವರು ಮಾಡಿಲ್ಲ. ಹೀಗಿದ್ದಾಗ ನಮ್ಮ ರಾಜ್ಯಾಧ್ಯಕ್ಷ ಅಂತ ನಾರಾಯಣಗೌಡರು ಒಂದು ಪ್ರತಿಭಟನೆ ಹಮ್ಮಿಕೊಂಡಾಗ ಅವ್ರನ್ನ ಬಂಧಿಸಿರ್ತಾರೆ. ಇದು ಕಾನೂನು ಬಾಹಿರವಾಗಿರುತ್ತೆ. ಅವ್ರು ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಕುಡ್ಚಿ ಪಟ್ಟಣದ ಹಜರತ್ ಮಹಾಸಾಬ್ ಸರ್ಕಲ್ನಲ್ಲಿ ಪ್ರತಿಭಟನೆ ಜಮಖಂಡಿ. ಮಿರ್ಜಾ ರಾಜ ಹೆದ್ದಾರಿ ಬಂದ್ ಮಾಡಿ ಕುಡ್ಚಿ ಲಾರಿ ಚಾಲಕರ ಅಸೋಸಿಯೇಷನ್ ಸದಸ್ಯರಿಂದ ಪ್ರತಿಭಟನೆ ಮಾಡಲಾಯಿತು. ಕೇಂದ್ರ ಸರ್ಕಾರದ ಹೊಸ ಕಾನೂನು ಜಾರಿ ತಂದಿರುವ ಹಿನ್ನೆಲೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರ ಮೊದಲ ಕಾನೂನಿನ ನಿಯಮದ ಪ್ರಕಾರ ಲಾರಿ ಚಾಲಕನಿಗೆ ಜಮೀನು ದೊರೆಯುತ್ತಿತ್ತು. ಹೊಸ ನಿಯಮದ ಪ್ರಕಾರ ವಾಹನಗಳು ಅಪಘಾತ ಅನಾಹುತವಾದರೆ 7 ಲಕ್ಷ ರೂಪಾಯಿ ದಂಡ ಹಾಗೂ 10 ವರ್ಷ ಜೈಲು ಶಿಕ್ಷೆ ವಿಧಿಸುವ ಕಾನೂನು ಜಾರಿಗೆ ತಂದಿದ್ದಾರೆ. ಲಾರಿ ಚಾಲಕರಿಗೆ 7 ರಿಂದ 10,000 ರೂಪಾಯಿ ಸಂಬಳವಿರುತ್ತದೆ. ಆದ ಕಾರಣ ಈ ಹೊಸ ಕಾನೂನಿನಿಂದ ಚಾಲಕರಿಗೆ ಕೆಲಸ ಮಾಡಲು ಅಪಾಯಕಾರಿಯಾಗಿ ಪರಿಣಮಿಸುತ್ತಿದೆ ಎನ್ನುತ್ತಿರುವ ಲಾರಿ ಚಾಲಕರು, ಆದ್ದರಿಂದ ಕುಡ್ಚಿ ಪಟ್ಟಣದ ಎಲ್ಲ ವಾಹನಗಳ ಮಾಲೀಕರು, ಚಾಲಕರು ಕೇಂದ್ರ ಸರ್ಕಾರ ಈ ಹೊಸ ಕಾನೂನು ಹಿಂದಕ್ಕೆ ಪಡೆಯಬೇಕೆಂದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಕೆಲಕಾಲ ಜಮಖಂಡಿ ಮಿರ್ಜಾ ಹೆದ್ದಾರಿ ಮೇಲೆ ವಾಹನ, ಬೈಕ್ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಕೊನೆಗೆ ಕುಡ್ಚಿ ಪೊಲೀಸ್ ಠಾಣೆಯ PSI ಮಾಳಪ್ಪ ಪೂಜಾರಿ ಲಾರಿ ಚಾಲಕರಿಗೆ ತಿಳಿ ಹೇಳಿ ಚಾಲಕರ ಮನವೊಲಿಸಿ ಮನವಿ ಸ್ವೀಕರಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. हजरत मासेबा जो हमारा ऑटो रिक्शा स्टैंड है, सभी ड्राइवर हैं, ऐसा रिक्शा वाले कुछ नहीं है, सभी हमारे ट्रक वाले ड्राइवर हैं, ट्रैक्टर वाले हैं, सभी ड्राइवर हैं। ये जो प्रशासन जो कायदा लागू किए हैं ड्राइवर का 10 साल कैद 7 लाख जुर्माना जो है, ये किसी को भी ड्राइवर को कोई ये बहुत नुकसान की चीज़ है। सुबह जाता है ड्राइवर, शाम को निकलता है घर से।
तो इसी वजह से ये जो प्रशासन ने जो रूल्स लागू किए हैं, ये रूल्स को भाई खारिज किए, रद्द कीजिए। यही हमारी कुर्ची क्षेत्र गांव में यही पूरे ड्राइवर लोग की भाई यही कि वो उम्मीद है कि भाई यही हमारी कुर्ची हजरत महासाहिबा सर्कल में जो हम लोग स्ट्राइक किए थे सुबह, ये स्ट्राइक की वजह यही है, स्ट्राइक का कारण यही है कि ये जो रूल्स लागू किया है प्रशासन रद्द कीजिए। बहुत मेहरबानी होगी। ಇದು ಕಾನೂನು ಜಾರಿ ಮಾಡಿಲ್ಲ, ಅದಕ್ಕೆ ಹೋರಾಟ ನಾವು ಮಾಡ್ತಾ ಇದ್ದೀವಿ। ಇದು ಡ್ರೈವರ್ ಸಂಘಟನೆ 7,000 ರೂಪಾಯಿ ಪಗಾರ ಇರುತ್ತದೆ ಡ್ರೈವರಿಗೆ, 10 ವರ್ಷ ಸಜಾ, 7 ಲಕ್ಷ ರೂಪಾಯಿ ದಂಡ ಪಡಲಾಸುವಂಥ ಒಂದು ಕಾನೂನು ಜಾರಿ ಮಾಡಲಾಗಿದೆ। ಇದು ಕಾನೂನು ರದ್ದುಪಡಿಸಲೇ ತಗೋಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಜರತ್ ಮಹಾಸಾಹಿಬಾ ಸರ್ಕಲ್ನಲ್ಲಿ ಕುರ್ಚಿ। ಸರ್ ಮುಂದೇನು ಮಾಡ್ತಿದ್ದೇವೆ, ನಾವು ಹೊಲದಲ್ಲಿ ಕೆಲಸ ಮಾಡ್ತೇವೆ, ರೋಡಲ್ಲಿ ತಿರುಗಾಡಿ ಹೊಟ್ಟೆ ತುಂಬ್ಕೋತೀವಿ। ಒಪ್ಪಲಿಲ್ಲ ಅಂದರೆ ಇದೇ ಹೋರಾಟ ಕಂಟಿನ್ಯೂ ಜಾರಿ ಇಡುತ್ತದೆ। ಏನಂತ ಕಾನೂನು ಜಾರಿ ತಂದರೆ ಇದು ಡ್ರೈವರ್ನ ಬಗ್ಗೆ ಏನು ಸಜಾ ದಂಡ ಪಡಿಸಲಾಗಿದೆ, ಇದು ನಮ್ಮ ಡ್ರೈವರ್ ಸಂಘಟನೆಗೆ ಒಪ್ಪಿಗೆ ಇಲ್ಲ। ನಮ್ಮ ಹತ್ರ 7 ಲಕ್ಷ ರೂಪಾಯಿ ಇದ್ದರೆ ನಾವು ಯಾವುದಕ್ಕೆ ಈ ಡ್ರೈವಿಂಗ್ ಕೆಲಸ ಮಾಡ್ತೇವೆ? ಯಾವೊಂದು ಬಿಸ್ನೆಸ್ ತಗೊಂಡು ಕುಂತಾರೆ ಅವಳು। ಅಲ್ಲಾವುದ್ದೀನ್ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ರಾಮನಹಳ್ಳಿ ಬೀಚನಹಳ್ಳಿ ಗ್ರಾಮದಲ್ಲಿ ಕುರಿ ಕಳ್ಳತನದ ಕೈಚಳಕವನ್ನು ತೋರಿದ್ದಾರೆ। ನಿನ್ನೆ ತಡರಾತ್ರಿಯಲ್ಲಿ ರಾಮನಹಳ್ಳಿ ಗ್ರಾಮದ ಮಂಜೇಗೌಡ ಅವರಿಗೆ ಸೇರಿದ್ದ ಸುಮಾರು 1.5 ಲಕ್ಷ ಬೆಲೆ ಬಾಳುವ 14 ಕುರಿಗಳು ಬೀಚನಹಳ್ಳಿ ಗ್ರಾಮದ ರವಿ ಎಂಬುವವರಿಗೆ ಸೇರಿದ 40,000 ಬೆಲೆ ಬಾಳುವ 2 ಕುರಿಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ। ಸುಗ್ಗಿ ಫಸಲು ಹಿನ್ನೆಲೆ ಕೆಲಸ ಮುಗಿದ ರೈತ ಮಂಜೇಗೌಡರ ಕುಟುಂಬಸ್ಥರು ಗಾಢವಾದ ನಿದ್ರೆಯಲ್ಲಿದ್ದನು ಗಮನಿಸಿದ್ದ ಕಳ್ಳಿ ತಮ್ಮ ಕೈಚಳಕ ತೋರಿದ್ದಾರೆ। ಕೂಡಲೇ ಇಂತಹ ಸರಣಿ ಕಳ್ಳತನದಲ್ಲಿ ಭಾಗಿಯಾಗಿರುವವರು ಯಾರೆಂದು ಪತ್ತೆ ಹಚ್ಚಿ ಕೂಡಲೇ ಸೂಕ್ತ ಕ್ರಮ ಜರುಗಿಸಬೇಕೆಂದು ರಾಮನಹಳ್ಳಿ ಗ್ರಾಮದ ಯುವ ಮುಖಂಡ ಗೌರೀಶ್, ರವೀಂದ್ರ, ಮಂಜು ಶೆಟ್ಟಿಹಳ್ಳಿ, ಕೃಷ್ಣಗೌಡ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶೇಖರ್ ಒತ್ತಾಯಿಸಿದ್ದಾರೆ। ಸದ್ಯಕ್ಕೆ ಕಿಕ್ಕೇರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಬಂಧನಕ್ಕೆ ಬಲೆ ಬೀಸಿದ್ದಾರೆ। ವ್ಯವಸಾಯ ಮಾಡ್ಕೊಂಡಿದ್ದೀವಿ ನಾವು, ಕುರಿ ಸಾಗೋದು ನಾವು 14 ಕುರಿ ಇದ್ದು, ರಾತ್ರಿ 12 ಗಂಟೆ ಟೈಮಲ್ಲಿ 12-12:30 ಟೈಮಲ್ಲೇನೋ ಕದ ಹೊಡೆದ್ಬಿಟ್ಟು ಹೋಗಿದ್ದಾರೆ। ಒಂದು ಸುಗ್ಗಿ ಕಾಲ ಇದಾಗಿರೋದ್ರಿಂದ ನಾವು ಕಣಕ್ಕೆ ಹೋಗಿದ್ದೆವು। ನೀವು ಯಾವ ನೋಡಿರ್ಲಿಲ್ವಾ ರಾತ್ರಿ? ಇಲ್ಲ, ನೋಡಿರಲಿಲ್ಲ। ಹಾಂ, ಯಾರು ಮಾಡಿದ್ದಾರೆ ಅಂತ ಅನುಮಾನ ಏನಾರೈತಾ? ಯಾರು ಅಷ್ಟು ಅನುಮಾನ ಇಲ್ಲ, ಹಾಂ, ಯಾರು ಹೊಡೆದಾರ ಅನ್ನೋದು ಗೊತ್ತಿಲ್ಲ। ಈಗ ಹೆಂಗೆ ಕದ ಹೊಡೆದ್ಬಿಟ್ಟು ಪೂರ ಇದು ಮಾಡಿಬಿಟ್ಟು ಒಳಗಡೆ ಒಂದು ಕಲ್ಲು, ಬೇರೆ ಒಳಗಡೆ ಒಂದು ಕದಕ್ಕೆ ಕಲ್ಲು ಕೊಟ್ಬಿಟ್ಟು ಎಲ್ಲನೂ ಇಟ್ಕೊ ಹೋಗಿದ್ದಾರೆ। ಎಷ್ಟು 14 ಇಟ್ಕೊಂಡು ಹೋಗಿದ್ದಾರೆ? 14 ಒಂದು ಮರಿ ಕೂಡ ಇತ್ತು ಅದರಲ್ಲಿ ಸಣ್ಣದು, ಅದನ್ನು ಕೂಡ ಇಲ್ಲ। ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ, ಹೋಗಿದ್ದು ಹಾಂ, ಅಲ್ಲಿ ಬೆಳಿಗ್ಗೆ ಬಲ್ಲಿ ಅಂತ ಹೇಳಿದ್ರು। ಇವಾಗ ಹೋಗ್ಬೇಕು। ತಮ್ಮ ಹೆಸರು? ಮಂಜೇಗೌಡ ಅಂತ। ಅದ್ರಲ್ಲಿ ಕಾಲ ಮಾಡ್ತಿದ್ದೆ ನಾನು, ರಾತ್ರಿ ನೀವ್ಯಾರು ಎದ್ದಿತ್ತಿಲ್ವಮ್ಮ? ಇಲ್ಲ, ನಮ್ಗೂ ಗೊತ್ತಿಲ್ಲ। ನಾವು 3 ಗಂಟೆ ಹೊರಗಡೆ ಬಂದಿದ್ದು, ನೋಡಿದ್ರೆ ಕದ ತೆಗ್ದಂಗೆ ಆಯಿತು। ಅವಾಗ ನೋಡಿದ್ರೆ ಎಲ್ಲ ಪೂರ ಇದು ಮಾಡಿದ್ರು। ರಾತ್ರಿ ಬೀಚನಹಳ್ಳಿ ಗ್ರಾಮದ BM ರವಿ ಅಂತ ಎಂಬುವರು ನಾವು ಮಾಹಿತಿ ಕೊಡೋದೇನೆಂದರೆ, ರಾತ್ರಿ ನಮ್ಮ ಮನೆಯಲ್ಲಿ ಕುರಿಗಳು ಕಟ್ಟಾಕಿ ನಾವು ಮಲಗಿದ ಸಮಯದಲ್ಲಿ ಸುಮಾರು 1:30-2 ಗಂಟೆ ಟೈಮ್ನಲ್ಲಿ ಮನೆ ಬೀಗವನ್ನು ಮುರಿದು 2 ಕುರಿಗಳು ತುಂಬ ಒಂದು 50,000 ರೂಪಾಯಿ ಬೆಲೆ ಬಾಳುವಂಥ ಕುರಿಗಳನ್ನು ಕತ್ತು ಹೋಗಿರ್ತಾರೆ। ಈ ಮಾಹಿತಿ ಪ್ರಕಾರ ಕೇಳಿದಾಗ ಅಕ್ಕಪಕ್ಕ ಮನೆಯವ್ರನ್ನ, ಬೇರೆ ಅವರು ಹರೀಶ್ ಎಂಬವರು ಬೇರೆ ಅವ್ರ ಜಮೀನಿಗೆ ಬಂದು ಹೋದಾಗ ನಾವು 2 ಗಂಟೆ 2:30 ಸಮಯದಲ್ಲಿ ಕಾರು ನಿಂತದ್ದು, ನಮ್ಮ ಮನೆ ಹತ್ರ ಕಾರು ನಿಂತದ್ದನ್ನು ಅವರು ಪ್ರತ್ಯಕ್ಷವಾಗಿ ಕಂಡಿರ್ತಾರೆ, ಅವರು ಮಾಹಿತಿ ಕೊಟ್ಟಿರ್ತಾರೆ। ಇದ್ರ ಬಗ್ಗೆ ದೂರು ಕೊಟ್ಟಿದ್ದೀರಾ ಈಗ ನೀವೇ? ಅದ್ರ ಬಗ್ಗೆ ಮಾಹಿತಿಯನ್ನು ಸ್ಟೇಷನಿಗೆ ಬಂದು ದೂರು ಕೊಟ್ಟಿರ್ತೀವಿ। FIR ಕೂಡ ಸಹ ಆಗಿರ್ತದೆ। ತಮ್ಮ ಹೆಸರು? BM ರವಿ ಅಂತ, ಬೀಚನಹಳ್ಳಿ। ರಾಯಪೇಟೆ ತಾಲೂಕು ರಾಮನಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಂಥ ಘಟನೆಯಲ್ಲಿ ಈ ಕಡು ಬಡವರು ಇವರು ಜೀವನ, ಅವರು ಕುರಿ ಮೇಯಿಸ್ಕೊಂಡಿದ್ದೆ ಜೀವನ ಮಾಡೋರು, ಹಂಗಾಗಿ ಅವ್ರದ್ದು 1-2 ಲಕ್ಷ ಅವ್ರದ್ದು ಮನೆಯಲ್ಲಿ ಕುರಿಗಳನ್ನು ಕಳ್ತನ ಮಾಡಿದ್ದಾರೆ। ಇದಕ್ಕೆ ಕಾರಣ ನಮ್ಮ ಏನು ಇಲ್ಲಿ ಸ್ಟೇಷನ್ ಮೇಲೆ ವ್ಯಾಪ್ತಿ ಬರ್ತಿರಲ್ಲ ಗಸ್ತುಗಳು, ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಅವರು ಇದಾಗಲ್ಲ, ಹಂಗಾಗಿ ಅವ್ರ ಮೂಲ ಅವರೇ ಕಾರಣ ಹಾಕಿರ್ತಾರೆ ಅನ್ನಿಸ್ತದೆ। ಯಾಕೆಂದರೆ ಗಸ್ತುಗಳು ಇಲ್ಲಿ ಯಾವ ಭಾವ ನೋಡ್ತಾ ಕಿಕ್ಕೇರಿಯಲ್ಲಿ ಗಸ್ತು ನೇಮಕ ಮಾಡಿರ್ತಾರಲ್ವ, ಅವ್ರು ಸರಿಯಾದ ಕರ್ತವ್ಯನ ಮಾಡಿಲ್ಲ।
ಇದೇ ರೀತಿ ಯಾವುದೇ ಗ್ರಾಮಕ್ಕೆ ಆಗಬಾರ್ದು. ಇನ್ನು ಅದನ್ನು ಸೂಕ್ತ ಕ್ರಮ ಕಳ್ತನ ಮಾಡಿರೋ ವ್ಯಕ್ತಿನ ಇಟ್ಕೊಂಡು ಸೂಕ್ತ ಕ್ರಮ ಜರುಗಿಸ್ಬೇಕು. ಹಾಗೆಯೇ ಇದನ್ನು ಇಡೀ ರಾಜ್ಯದ ವ್ಯಾಪ್ತಿಗೆ ಶೇರ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಬೀದರ್ ನೂತನ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಫಿರ್ಯಾದಿ ಬೀದರ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ತನ್ನ ಮಗಳಿಗೆ ಚಿಕಿತ್ಸೆ ಕೊಡಿಸುತ್ತಿರುವಾಗ ಚಾರ್ಜ್ಗೆ ಇಟ್ಟಿದ್ದ ಮೊಬೈಲ್ ಅನ್ನು ಅಪರಿಚಿತ ವ್ಯಕ್ತಿ ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ಇಂದು ಪ್ರಕರಣ ದಾಖಲಾಗಿದ್ದು, ಶ್ರೀಮತಿ ತಸ್ಲೀಂ ಸುಲ್ತಾನ್ ಅವರು ತಮ್ಮ ಸಿಬ್ಬಂದಿಯವರೊಂದಿಗೆ ಕೇವಲ 4 ಗಂಟೆಯ ಒಳಗಾಗಿ ಆರೋಪಿಯ ಪತ್ತೆ ಹಚ್ಚಿ ಅವನಿಂದ ಒಟ್ಟು 4 ಮೊಬೈಲ್ಗಳು, ಅಂಕಿ 17,000 ರೂಪಾಯಿ ಮೌಲ್ಯದ ಅವುಗಳನ್ನು ವಶಪಡಿಸಿಕೊಂಡು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಕೇವಲ 4 ಗಂಟೆಗಳ ಒಳಗಾಗಿ ಕಳುವು ಪ್ರಕರಣಗಳನ್ನು ಪತ್ತೆ ಹಚ್ಚಿ ಆರೋಪಿತನಿಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕಾರ್ಯಕ್ಕೆ ಶ್ಲಾಘಿಸಲಾಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.